ಅಧಿಕಾರವನ್ನು ಪಡ್ಕೋಬೇಕು ಅಂತಕ್ಕಂಥ ಮನೋಭಾವವನ್ನ ಯಾವತ್ತೂ ಕೂಡ ನಾನು ಮಾಡಿರ್ತಕ್ಕಂಥವ್ರು ಅಲ್ಲ. ನೇರವಾಗಿ ಜನರಿಂದ ಪ್ರೀತಿ ಗಳಿಸಿ, ಜನರಿಂದ ವಿಶ್ವಾಸವನ್ನ ಗಳಿಸಿ, ಜನರ ಪ್ರೀತಿಯನ್ನು ಗಳಿಸಿ ಅಧಿಕಾರಕ್ಕೆ ಬರ್ತಕ್ಕಂಥ ಮನೋಭಾವ ಇರ್ತಕ್ಕಂಥ ಇತ್ತೀಚಿನ ಬೆಳವಣಿಗೆಗಳನ್ನ ನೀವು ನೋಡಿ ಗಮನಿಸ್ತಾ ಇದ್ದೀರ. ವ್ಯಕ್ತಿಗತವಾಗಿ ನನಗೆ ಅಧಿಕಾರ ಇದೆ ಅಂತ ಹೇಳ್ಬೇಕಾದ್ರೂ ಮಾಡ್ಬೋದು ಅಂತಕ್ಕಂಥ ಮನೋಭಾವವನ್ನು ಕೂಡ ಬೆಳೆಸ್ಕೊಂಡಿರ್ತಕ್ಕಂಥ ಜನ ಈ ಸಮಾಜದಲ್ಲಿದ್ದಾರೆ. ಎಂತೆಂತರ ಹೋಗ್ಬಿಟ್ರು ಈ ಸಮಾಜದಲ್ಲಿ. ನಾನು ಒಂದನ್ನು ಯಾವತ್ತೂ ಮೇಲೆ ಬರಲಿಕ್ಕೆ ಸಾಧ್ಯ ಇಲ್ಲ. ನೀವು ಒಂದು ಮಾತ್ರ ಜೀವನದಲ್ಲಿ ಏನಾದ್ರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನೀವು ಅಧಿಕಾರ ಕೊಟ್ಟಿರ್ತಕ್ಕಂಥವ್ರು, ನಿಮ್ಮಿಂದ ನಾವು ಅಂದ್ರೆ ಮಾತ್ರ ನಾವು ಉಳಿಗಾಲ ಇರುತ್ತೆ. ನಾವು ಈ ಸಮಾಜದಲ್ಲಿ ಸುಮಾರು ದಿನ ಬದುಕಲಿಕ್ಕೆ ಅವಕಾಶ ಇರುತ್ತೆ. ನಾನು ಒಂದನ್ನು ಯಾವನ್ನ ಈ ಸಮಾಜದಲ್ಲಿ ಬದುಕಿರ್ತಕ್ಕಂಥ ಒಂದೇ ಒಂದು ಸಣ್ಣ ಉದಾಹರಣೆ ಕೂಡ ಇವತ್ತು ಮುಂದೆ ಬಿಡಲಿಕ್ಕೆ ಸಾಧ್ಯ ಇಲ್ಲ. ನೋಡ್ತೀವಿ ನಾವು ಎಷ್ಟು ದಿವಸ ಯಾರ್ಯಾರು ಹೆಂಗೆ ನಡೀತವೆ ಅಂತ ಹೇಳ್ಬಿಟ್ಟು ನಾವು ಕೂಡ ನೋಡ್ತೀವಿ, ಕಾಯ್ತಾ ಇದ್ದೀವಿ. ವ್ಯಕ್ತಿಗತವಾಗಿ ನನಗೆ ಅಧಿಕಾರ ಸಿಗ್ಲಿಲ್ಲ ಅಂತ ವ್ಯಾಮೋಹ ಇಲ್ಲ. ನನಗೆ ಅಧಿಕಾರದ ವ್ಯಾಮೋಹ ಇಲ್ಲ. ನಾನು ಅವ್ರ ಕಡೆನೇ ಯಾರನ್ನ ಮಾಡಿ ಅಂತ ಇದ್ದೆ. ನಾನು ಹೆಂಡತಿ ಮಾಡಿ ಅಂತ ನಾನು ಹೇಳಿಲ್ಲ, ಕೇಳಿಲ್ಲ. ನನಗೆ ಗೊತ್ತಿತ್ತು ನಾನು ಹೆಂಡತಿ ಮಾಡಕ್ ಬಿಡಲ್ಲ ಅಂತ. ಅರ್ಜಿ ಆಗ್ತಾಗಿ ಸಂಸ್ಥೆ ಮಾಡ್ತಾರು. ನೀವೆಲ್ಲ ತಿಳ್ಕೊಂಡಿದ್ದೀರಾ ಜನ ಎಷ್ಟೆಷ್ಟು ಮೋಸ ಮಾಡ್ತಾರೆ, ಎಂತೆಂತ ವಂಚಿತ್ರೆ ಅವ್ರಿ ಅಂತ ಹೇಳ್ಬಿಟ್ಟು. ನೀವು ಹಗಲುಗಳ ದರೋಡೆಕೋರು ಈ ಸಮಾಜದಲ್ಲಿ ಇರ್ತಕ್ಕಂಥ ಅದು ದರೋಡೆಕೋರು. ಏನಾದ್ರು ಮಾಡಿ ಅವ್ರು ತೆಗೀರಿ, ಏನಾದ್ರು ಮಾಡಿ ಅವ್ರು ತೆಗೀರಿ, ನಮ್ಮನ್ನ ಹಂಗ್ ಬೈದ ಹಿಂಗ್ ಬೈದ ಅಂತ ಜನ ಹುಟ್ಟಿಸಿ ನಾನು ಹೆಂಡತಿ ಹಾಕಿದ್ದಕ್ಕೆ ಪಾಪ ಅವ್ರು ಆಗ್ತಿರ್ಲಿಲ್ಲ. ಇವನ್ ಬಂದಂತ ಮಾತಾಡ್ಕೊಂಡೋಗಿದ್ದೆ. ಯಾರು? ನಮ್ಮ ಗಂಗೇಗೌಡರು ಮಗ ಶೇಖರಿ ಪಾಪ ಮಾತಾಡಿದ್ದಾರೆ. ಮಗದವ್ರು ಮಾತಾಡಿದ್ದ, ನಂತವ್ರು ಮಾತಾಡಿದ್ದ. ಅವ್ರವೇನೋ ಕೆಲ್ಸಗಳಿತ್ತು ಅವ್ರು ಮಾಡ್ಕೊಡ್ರೋಣ ಅಂತಕ್ಕಂಥ ಪ್ರಸ್ತಾಪ ಮುಂದಿಟ್ಟಿದ್ದ. ಅದನ್ನ ಮಾಡ್ಕೊಡ್ತೀನಿ ಅಂತ ಹೇಳ್ತಿ. ಅವ್ರು ಸರಿಯಾಗಿದ್ದ. ಪಾಪ ಅವನು ನಾನು ಮಾತಾಡ್ಕೊಂಡು ಚೆನ್ನಾಗೇ ಇದ್ದೀವಿ. ಅಣ್ಣ ಅವರು ಬೆಂಗಳೂರಿಗೆ ಕರ್ಸ್ಕೊಂಡು ಒಂದು ಅರ್ಜಿ ಹಾಕ್ಸ್ಬಿಟ್ಟು ತಿರ್ಗಾ ನನ್ನೇ ಸೋಸ ಮಾಡ್ಬಿಟ್ರಲ್ಲ. ಈ ತರ ಬುದ್ಧಿ ಇರ್ತಕ್ಕಂಥವ್ರು ಈ ಸಮಾಜದಲ್ಲಿ ಬದುಕಲಿಕ್ಕೆ ಸಾಧ್ಯ ಆಗುತ್ತಾ? ಇವತ್ತು ಅಧಿಕಾರ ಐತೆ ನಡಿಬೋದು, ಬೇರೆ ಒಬ್ಬ ಇರ್ತಾರೆ, ನಮಗೆಲ್ಲ ಕಾಯ್ತಕ್ಕಂಥ ಒಬ್ಬ ಇರ್ತಾರೆ. ಇವೆಲ್ಲವನ್ನ ನೋಡಿ ನಮ್ಗೆ ಮಾರ್ಕ್ಸ್ ಹಾಕ್ತಾರೆ. ಮಾರ್ಕ್ಸ್ ಹಾಕೋ ದಿನ ಬರುತ್ತೆ, ಬಂದಂಗೆ ಏನಿರಲ್ಲ. ಮುಂದಿನ ದಿನಗಳಲ್ಲಿ ಅವು ಕೂಡ ನಮ್ಮ ಮುಂದೆ ಬರ್ತವೆ. ಅಧಿಕಾರ ನಾವು ಯಾಕೆ ಹೇಳಿದೆ ಅಂತಂದ್ರೆ ಅದೇ ಅಧ್ಯಕ್ಷ ಆಗ್ಬೇಕು ಅಂತಂದಿರಲ್ಲ. ನಮ್ಮ ಅಮ್ಮನೇ ಅವಳು ಆಗ್ತಿದ್ರು ನಾನು ಮಾಡಲ್ಲ. ನನಗೆ ಆ ಆಸಕ್ತಿ ಇಲ್ಲ, ಅವಳ ಆಸಕ್ತಿ ಇಲ್ಲ. ನನಗೆ ಗೊತ್ತಿದೆ ಯಾವಾಗ ಏನ್ ಮಾಡ್ಬೇಕು ಅಂತಕ್ಕಂಥದ್ದು ಕೂಡ ನನಗೆ ಗೊತ್ತಿದೆ. ಹಿಂಭಾಗಲಿಂದ ಇನ್ನೊಬ್ಬರ ನೆರಳಲ್ಲಿ ಇನ್ನೊಬ್ಬರ ಮನೆ ಬಾಗಿಲು ಹೋಗಿ ಭಿಕ್ಷೆ ಬೇಡಿ ಅವಳಿಗೆ ಅಧಿಕಾರ ಕೊಡಿಸ್ತಕ್ಕಂಥ ದುರ್ಗತಿ ನನಗೆ ಬಂದಿಲ್ಲ. ಕೊಡಿಸ್ತೀನಿ, ನನಗೆ ಗೊತ್ತಿದೆ. ನನಗೆ ನಂದೇ ಆಗಿರ್ತಕ್ಕಂಥ ತಾಕತ್ತಲ್ಲಿ ನಾನು ಚುನಾವಣೆ ಮಾಡಿರ್ತಕ್ಕಂಥದ್ದು. ಹಿಂಭಾಗಲಿಂದ ಯಾವತ್ತೂ ಕೂಡ ಚುನಾವಣೆ ಮಾಡಿರ್ತಕ್ಕಂಥದ್ದಲ್ಲ. ನನ್ನ ಜನರ ಆಶೀರ್ವಾದದಿಂದ ನಾನು ಚುನಾವಣೆಯನ್ನು ಎದುರಿಸಿರ್ತಕ್ಕಂಥವ್ರು, ಗೆದ್ದಿರ್ತಕ್ಕಂಥವ್ರು. ನಾನು ಯಾರಿಂದಲೂ ಕೂಡ ಕಳಿಸಿರ್ತಕ್ಕಂಥದ್ದಲ್ಲ. ಎಲ್ಲಿ ಇರ್ತಕ್ಕಂಥದ್ದ ನಾನು ತೋರ್ ನಾನು ತಾಕತ್ತಿರುವಂತೆ 6 ಸಾರಿ ನಾನು MLA ಆಗಿರ್ತಕ್ಕಂಥದ್ದು, 6 ಬಾರಿ ಆಗಿರ್ತಕ್ಕಂಥದ್ದು, 5 ಬಾರಿ MLA ಆಗ್ತಕ್ಕಂಥದ್ದು. 5 ಬಾರಿ ಆಗ್ತಾರ ತಾಕರಿ ಅಲ್ವಾ? ತಾಕತ್ತೈದು ಇಲ್ವಾ? ತಾಕತ್ತಿರಕ್ಕೆ ನಾನು ಚುನಾವಣೆ